ನಮಸ್ಕಾರ. ಕಾಶಿನಗರಕ್ಕೆ ಆತ್ಮೀಯವಾದ ಸ್ವಾಗತ. ಕಾಶಿಯನ್ನು ವಾರಣಾಸಿ, ಬನಾರಸ್, ಆನಂದವನ, ಅವಿಮುಕ್ತ ಕ್ಷೇತ್ರ, ಮೋಕ್ಷನಗರಿ, ರುದ್ರವಾಸ, ಮಹಾಸ್ಮಶಾನ ಅಂತೆಲ್ಲ ಕರೀತಾರೆ. ಇದು ಭಾರತದ ಮೊದಲ ಸಿಟಿ ಆಫ್ ಲೈಟ್ ಅಂತ ಕರೀತಾರೆ. ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ. ಕಾಶಿಯಲ್ಲಿ ಸಾಕ್ಷಾತ್ ವಿಶ್ವನಾಥನೇ ನೆಲೆಸಿದ್ದಾನೆ ಎನ್ನುವುದು ಜನರ ಪ್ರಬಲವಾದ ನಂಬಿಕೆ. ಕೈಲಾಸವಾಸಿಯಾಗಿರುವ ಶಿವ ಕಾಶಿನಗರಕ್ಕೆ ಬಂದಿದ್ದ ಹೇಗೆ? ಇದಕ್ಕೊಂದು ರೋಚಕವಾದ ಕಥೆ ಇದೆ. ಶಿವನಿಗೆ ಮದುವೆ ಫಿಕ್ಸ್ ಆಗುತ್ತೆ ಪಾರ್ವತಿಯೊಟ್ಟಿಗೆ. ಶಿವ ಕೈಲಾಸದಿಂದ ಕಾಶಿಗೆ ಬರ್ತಾನೆ ಮದುವೆಯ ಸಲುವಾಗಿ. ಅದ್ದೂರಿಯಾಗಿ ಪಾರ್ವತಿಯ ಮತ್ತು ಶಿವನ ಮದುವೆ ನೆರವೇರುತ್ತೆ. ಇದಾದ ಮೇಲೆ ಶಿವ ಪಾರ್ವತಿ ಸಮೇತವಾಗಿ ಕೈಲಾಸಕ್ಕೆ ಹಿಂತಿರುಗ್ತಾನೆ. ಆದರೆ ಕಾಶಿ ಶಿವನಿಗೆ ತುಂಬ ಇಷ್ಟವಾಗಿಬಿಡುತ್ತೆ. ಕಾಶಿಯನ್ನು ಶಿವನಿಗೂ ಮರೆಯೋದಕ್ಕಾಗಲ್ಲ. ಹಾಗಾಗಿ ಅವನ ದೇವತಾಗಣಕ್ಕೆ ಹೇಳ್ತಾನೆ, ಹೋಗಿ ಕಾಶಿಯನ್ನು ನೋಡ್ಕೊಬನ್ನಿ, ಕಾಶಿ ಹೇಗಿದೆ ಅಂತ. ಕೈಲಾಸದಿಂದ ಕಾಶಿಗೆ ಬಂದಿರುವ ದೇವರುಗಳು ಕಾಶಿಯಲ್ಲೇ ಉಳಿದ್ಬಿಡ್ತವೆ. ರಿಟರ್ನ್ ಕೈಲಾಸಕ್ಕೆ ಹೋಗೋದೇ ಇಲ್ಲ. ಹೀಗೆ ಸುಮಾರು ದೇವತೆಗಳನ್ನು ಶಿವ ಕಳಿಸ್ತಾನೆ. ಯಾರೂ ವಾಪಸ್ ಬರೋದೇ ಇಲ್ಲ. ಕುತೂಹಲಕ್ಕೆ ಶಿವ ಕೈಲಾಸದಿಂದ ಕಾಶಿಗೆ ಬರ್ತಾನೆ. ಆಗ ದೇವತೆಗಳೆಲ್ಲ ಹೇಳ್ತಾರೆ, ಕಾಶಿ ಅದ್ಭುತವಾಗಿದೆ, ಇಲ್ಲೇ ಇರಬೇಕು ಅಂತ ತುಂಬ ಆಸೆ ಆಗ್ತಿದೆ, ನಾವಿಲ್ಲೇ ಇದ್ಬಿಡ್ತೀವಿ ಅಂತ. ಶಿವನಿಗೂ ಅದೇ ಆಸೆ ಇತ್ತಲ್ವಾ. ಮೂಲತಃ ಕಾಶಿ ವಿಷ್ಣುವಿನ ಕ್ಷೇತ್ರ. ವಿಷ್ಣು ಕಾಶಿ ಕ್ಷೇತ್ರವನ್ನು ಶಿವನಿಗೆ ಕೊಡ್ತಾನೆ. ಇದಾದ ಮೇಲೆ ಶಿವ ಕಾಶಿಗೆ ಬಂದು ನೆಲೆಸ್ತಾನೆ. ಶಿವ ಪಾರ್ವತಿಗೆ ಒಂದು ಮಾತು ಹೇಳಿರ್ತಾನೆ, ಈ ಕ್ಷೇತ್ರವನ್ನು ಬಿಟ್ಟು ನಾನು ಎಂದಿಗೂ ಹೋಗೋದಿಲ್ಲ, ಕಾಶಿಯಲ್ಲಿ ನಾನು ನೆಲೆಸಿರ್ತೇನೆ ಅಂತ. ಪ್ರಳಯವಾದರೂ ಕೂಡ ಕಾಶಿ ಒಂದು ಸ್ಥಿರವಾಗಿರುತ್ತದೆ ಎನ್ನುವುದು ಇಂದಿಗೂ. ಕಾಶಿಯಲ್ಲಿ 68 ಸ್ವಯಂಭೂ ಲಿಂಗಗಳಿವೆ. 4 ಚಾರ್ಧಾಮ್, 8 ಭೈರವರು, ನವದುರ್ಗಿಯರು, ನವಗೌರಿಯರು, ನವಮಾತೃಕೆಯರು, ನವಗ್ರಹಗಳು, ದಶಮಹಾವಿದ್ಯೆ, 10 ಪೀಠಗಳು, 12 ಆದಿತ್ಯರು, 13 ನರಸಿಂಹರು, 16 ಕೇಶವರು, 44 ಚಂಡಿಪೀಠಗಳು, 64 ಯೋಗಿನಿಯರು, 54 ವಿನಾಯಕರು ಹಾಗೂ ಉತ್ತರ ದಿಕ್ಕಿಗೆ ಹರಿಯುವ ಗಂಗೆ, ಇವೆಲ್ಲವೂ ಕಾಶಿಯನ್ನ ಅದ್ಭುತವಾಗಿಸಿದೆ. ಕಾಶಿಯಲ್ಲಿ ದೇವಸ್ಥಾನಗಳ ರಾಶಿಯೇ ಇದೆ.